ಪ್ರತಿ ಮಾಸದಲ್ಲೂ ಷಷ್ಠಿಗಳನ್ನ ಆಚರಣೆ ಮಾಡಬೇಕು. ಷಷ್ಠಿಗಳನ್ನ ಸುಬ್ರಹ್ಮಣ್ಯ ದೇವನಿಗಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಆಷಾಢದಲ್ಲಿ ಬರುವಂತಹ ಈ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿಗೆ ಅತ್ಯಂತ ಪ್ರಶಸ್ತವಾದಂತಹ ದಿನ. ಇದರ ಬಗ್ಗೆ ನಾನ್ ಹೇಳ್ತೀನಿ ಈ ಮಾಹಿತಿ. ನಮಸ್ಕಾರ, ಅಶ್ರು ಮಂದಿರಕ್ಕೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ನೋಡಿ, ಪ್ರತಿ ಮಾಸದಲ್ಲೂ ಷಷ್ಠಿ ತಿಥಿಯಲ್ಲಿ ಸುಬ್ರಹ್ಮಣ್ಯನ ವಿಶೇಷ ಪೂಜೆ, ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಅದರಲ್ಲೂ ಆಷಾಢದಲ್ಲಿ ಬರುವಂತಹ ಷಷ್ಠಿಗಳು 2 ಷಷ್ಠಿಗಳು ಸಹ, ಅಂದರೆ ಶುಕ್ಲ ಪಕ್ಷದ ಷಷ್ಠಿ ಮತ್ತು ಕೃಷ್ಣ ಪಕ್ಷದ ಷಷ್ಠಿ ಸ್ಕಂದ ಷಷ್ಠಿ ಎಂದೇ ಪ್ರಸಿದ್ಧವಾಗಿದೆ. ಜೊತೆಗೆ ಇದನ್ನ ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಿದಲ್ಲಿ ನಮ್ಮ ಸಕಲ ದೋಷಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದಿನ ಸ್ಕಂದ ಷಷ್ಠಿ ಎಂದು ಕೆಲವರು ಉಪವಾಸವನ್ನ ಆಚರಿಸ್ತಾರೆ. ಇನ್ನು ಕೆಲವು ನಿಯಮದ ಪ್ರಕಾರ ಸ್ಕಂದ ಷಷ್ಠಿಯಲ್ಲಿ ಉಪವಾಸ ಮತ್ತು ಬ್ರಹ್ಮಚರ್ಯ ಪಾಲನೆ ಇದರ ನಿಯಮವಾಗಿದೆ. ಜೊತೆಗೆ ಆವತ್ತು ವಟುಗಳನ್ನ ಪೂಜಿಸಿ, ಅಂದರೆ 10 ವರ್ಷದ ಒಳಗಿನ ಬಾಲಕರನ್ನ, ವಟುಗಳನ್ನ, ಸನ್ಯಾಸಿಗಳನ್ನ ಪೂಜಿಸುವಂತಹ ನಿಯಮ ಈ ಸ್ಕಂದ ಷಷ್ಠಿಯಲ್ಲಿ ಅಡಕವಾಗಿದೆ. ಜೊತೆಗೆ ಆವತ್ತು ವಟುಗಳನ್ನ ಪೂಜಿಸಿ ಬಿಳಿಯ ವಸ್ತ್ರವನ್ನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ಶಾಸ್ತ್ರದಲ್ಲಿ ನಂಬಲಾಗಿದೆ. ಇನ್ನು ಈ ಸ್ಕಂದ ಷಷ್ಠಿಯನ್ನ ಆಚರಿಸುವುದಕ್ಕೆ ಮತ್ತೊಂದು ಕಾರಣವಿದೆ. ಮನೆಯಲ್ಲಿ ಯಾವುದೇ ತರಹದ ದೋಷಗಳಿದ್ದರೂ, ಅದರಲ್ಲೂ ಮುಖ್ಯವಾಗಿ ಸರ್ಪ ದೋಷಗಳು ಇದ್ದರೆ ಸ್ಕಂದ ಷಷ್ಠಿಯನ್ನ ಆಚರಣೆ ಮಾಡುವುದು ಬಹಳ ಉತ್ತಮ. ಇದು ಸರ್ಪದೋಷವನ್ನ ನಿವಾರಣೆ ಮಾಡಿ ಮದುವೆ, ಸಂತಾನ ಭಾಗ್ಯ ಇನ್ನಿತ್ಯಾದಿ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯವಾಗಬೇಕು ಅಂದ್ರೂ ಕೂಡ ಆ ಬಗೆಗೆ ಇರುವಂತಹ ಎಲ್ಲಾ ದೋಷಗಳನ್ನ ಈ ಸ್ಕಂದ ಷಷ್ಠಿ ನಿವಾರಿಸಿ ಮನೆಯಲ್ಲಿ ಉತ್ತಮ ಯಶಸ್ಸು, ಮನೆಯಲ್ಲಿ ಅಭಿವೃದ್ಧಿ ಆಗುವಂತೆ ಈ ದಿನದ ಆಚರಣೆ ಮಹತ್ವಪೂರ್ಣ ಎನಿಸಿದೆ. ಹಾಗಾಗಿ ಸ್ಕಂದ ಷಷ್ಠಿಯನ್ನು ಭಾಗಶಃ ಎಲ್ಲ ಭಾಗಗಳಲ್ಲೂ ಬೇರೆ ಬೇರೆ ಆಚರಣೆ, ಬೇರೆ ಬೇರೆ ವಿಧಾನದಲ್ಲಿ ಆಚರಿಸಿ ತಮ್ಮ ದೋಷಗಳನ್ನ ದೂರ ಮಾಡಿಕೊಂಡು ಸುಬ್ರಹ್ಮಣ್ಯನನ್ನ ಈ ದಿನ ವಿಶೇಷವಾಗಿ ಪೂಜೆ ಮಾಡುವುದು ಭಾರತೀಯ ಸಂಪ್ರದಾಯದಲ್ಲಿ ನಡೆದು ಬಂದಿದೆ.